ಇದು ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಡೆಡ್ಲಿ ರಸ್ತೆ. ಇಲ್ಲಿ ವಾಹನ ಸವಾರರು ಜೀವವನ್ನು ಪಣಕ್ಕಿಟ್ಟು ಓಡಾಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಡೇಂಜರ್ ಡೇಂಜರ್ ಡೇಂಜರ್. ಕೊಂಚ ಆಯ ತಪ್ಪಿದ್ರೂ ರಾಜಕಾಲುವೆಯಲ್ಲಿ ಬೀಳೋದು ಫಿಕ್ಸ್. ಶಾರ್ಟ್ಕಟ್ ರೂಟ್ ಬಳಸುವ ಆತುರದಲ್ಲಿ ರಿಸ್ಕ್ ನಡಿಗೆ. ಒಮ್ಮೆ ಈ ದೃಶ್ಯಗಳನ್ನ ನೋಡಿ ಭಯ ಆಗುತ್ತೆ, ಮೈ ಝುಮ್ ಅನ್ನುತ್ತೆ. ಕೊಂಚ ಬ್ಯಾಲೆನ್ಸ್ ತಪ್ಪಿದ್ರೂ ನೇರವಾಗಿ ರಾಜಕಾಲುವೆಗೆ ಬೀಳ್ತಾರೆ. ಇದು ಕಮಲಾನಗರದ ಪೈಪ್ಲೈನ್ ಪ್ರದೇಶ. ಲಗ್ಗೆರೆ ಸುಂಕದಕಟ್ಟೆಯಿಂದ ಕಮಲಾನಗರ ಕುರುಬರಹಳ್ಳಿ ಕಡೆಗೆ ಹೋಗಲು ಶಾರ್ಟ್ ಕಟ್ ಆಗಿ ಈ ಪೈಪ್ಲೈನ್ ಮಾರ್ಗದಲ್ಲಿ ಜನ ರಿಸ್ಕ್ ತಗೊಂಡು ಓಡಾಡ್ತಿದ್ದಾರೆ. ಕಾವೇರಿ ನೀರಿನ ಪೈಪ್ಲೈನ್ನ ಕಿರಿದಾದ ಕಲ್ಲುಗಳ ಮೂಲಕ ವಿದ್ಯಾರ್ಥಿಗಳು, ಹೆಣ್ಮಕ್ಕಳು, ವಯಸ್ಸಾದವರು ನಿತ್ಯಲೂ ಇದೇ ರಸ್ತೆಯಲ್ಲಿ ಓಡಾಡ್ತಿದ್ದಾರೆ. ಈಗ ಸುತ್ಕೊಂಡ್ಬರ್ಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ ಕೆಲಸ ಕಾರ್ಯಕ್ಕೆ ಹೋಗ್ಬೇಕಾದ್ರೆ. ಆದ್ದರಿಂದ ಇದು ಒಂದು ಸ್ವಲ್ಪ ಹತ್ತಿರದ ದಾರಿ ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ರಿಸ್ಕ್ ಅಂತ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ನಮ್ಮ ಮನೆ ಬರ ಏನೂ ಮಾಡೋಕ್ಕಾಗಲ್ಲ. ಇವಾಗಿಂದಲ್ಲ ಮೊದಲಿಂದನೂ ಅಷ್ಟೇ ಲೇಡೀಸ್ಗಳು ಮಕ್ಳುಗಳು ಎಲ್ಲ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇರೋ ಬೆಳಗ್ಗೆ ನೈಟು ಎಲ್ಲ. ಇಲ್ಲಿ ಭಾಳ ಡೇಂಜರ್. ನೈಟ್ ಹೊತ್ತು ಇಲ್ಲಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಓಡಾಡೋಕ್ಕೆ ಕಷ್ಟ. ಯಾಕೆ ಅಂದರೆ ಕೆಲವರು ಅದೇ ಡ್ರಿಂಕ್ಸ್ಗಳು ಮತ್ತು ಡ್ರಗ್ಸ್ಗಳು ಇದೆಲ್ಲ ಮಾಡ್ಕೊಂಡು ಇಲ್ಲಿ ಕುಂತಿರ್ತಾರೆ. ಇಲ್ಲಿ ಭಾಳ ಕಷ್ಟ ಓಡಾಡೋದು. ನೈಟು ಸಾಯಂಕಾಲ ಆಯ್ತು ಭಾಳ ಕಷ್ಟ ಇಲ್ಲಿ ಓಡಾಡೋಕ್ಕೆ. ನೈಟ್ ಹೊತ್ತು ಕುಡ್ಕೊಂಬತ್ತಾರೋ ಅವರು ಬಿದ್ದು ಇದ್ದು ಹೋಗ್ತಾ ಇರ್ತಾರೆ. ಇಲ್ಲೆಲ್ಲ ಮಾಮೂಲಿ ಆಗೋಯ್ತೆ. ಇದೇನು ಕೇಳಿದ್ರು ಯಾರು ಏನು ಮಾಡೋದಿಲ್ಲ. ಇಲ್ಲಿ ಸುಮ್ಮನೆ ಬಿಡಿ ಅಂತ ಇದು ಮಾಡಿಬಿಡ್ತಾರೆ. ಸುಮಾರು ವರ್ಷಗಳಿಂದ ಜನ ಇದೇ ಮಾರ್ಗವನ್ನ ನಿತ್ಯದ ರಸ್ತೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಸಂಜೆ ಹೊತ್ತಲ್ಲಿ ಕಳ್ಳರ ಉಪಟಳವೂ ಹೆಚ್ಚಾಗಿದೆಯಂತೆ. ಜನರನ್ನ ಅಡ್ಡಗಟ್ಟಿ ಮೊಬೈಲ್, ಪರ್ಸ್ ಕದ್ದು ಎಸ್ಕೇಪ್ ಆಗ್ತಾರಂತೆ. ಇನ್ನು ಮದ್ಯಪಾನ ಮಾಡಿ ಕೆಲವರು ಈ ಕಿರಿದಾದ ಮಾರ್ಗದಲ್ಲಿ ನಿಯಂತ್ರಣ ತಪ್ಪಿ ರಾಜಕಾಲುವೆಗೆ ಬಿದ್ದಿದ್ರಂತೆ. ಜನ ಬೇಗ ರೀಚ್ ಆಗಬೇಕು ಅನ್ನುವಂತಹ ಆತುರಕ್ಕೆ ಬಿದ್ದು ತುಂಬ ಡೇಂಜರಸ್ ಆಗಿ ತುಂಬ ರಿಸ್ಕಲ್ಲಿ ಓಡಾಡ್ತಾ ಇದ್ದಾರೆ. ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಕಾವೇರಿ ಪೈಪ್ಲೈನ್ನ ಹಾಕಿರುವಂತಹ ಒಂದು ಮಾರ್ಗ. ಇದೇ ಒಂದು ಪೈಪ್ಲೈನ್ನ ಭಾಗದಲ್ಲಿ ಕಲ್ಲನ್ನ ಅಳವಡಿಕೆ ಮಾಡಿದ್ದಾರೆ ಸೈಡಿಗೆ. ಅದೇ ಒಂದು ಮಾರ್ಗದ ಮೂಲಕವಾಗಿಯೇ ಜನ ಹೋಗ್ತಾ ಇದ್ದಾರೆ. ಸೊ ಒಂದೊಮ್ಮೆ ಏನಾದರೂ ಕೊಂಚ ನಿಯಂತ್ರಣ ತಪ್ಪಿದ್ರೂ ಕೂಡ ನೇರವಾಗಿ ರಾಜಕಾಲುವೆಗೆ ಬೀಳುವಂತಹ ಚಾನ್ಸಸ್ಸು ಕೂಡ ಇದೆ. ಪ್ರತಿನಿತ್ಯಲೂ ಕೂಡ ಜನ ಬೇಗ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಶಾರ್ಟ್ಕಟ್ ಮಾರ್ಗವಾಗಿ ಇದನ್ನು ಬಳಸ್ತಾರೆ. ಸೊ ಈ ಮಾರ್ಗ ಏನಿದೆಯಲ್ಲ, ಕಮಲಾನಗರ ಕುರುಬರಹಳ್ಳಿಯಿಂದ ನೇರವಾಗಿ ಮೇಲ್ಭಾಗಕ್ಕೆ ಇದು ಲಗ್ಗೆರೆ ಸುಂಕದಕಟ್ಟೆ ರಿಂಗ್ ರೋಡು ಪೈಪ್ಲೈನ್ ರೋಡ್ಗೆ ಕೂಡ ಕನೆಕ್ಟ್ ಆಗುತ್ತೆ. ಸೊ ಈ ಭಾಗಕ್ಕೆ ಹೋಗೋದಕ್ಕೆ ಜನ ಕಮಲಾನಗರ ಜೊತೆಗೆ ಕುರುಬರಹಳ್ಳಿಯಿಂದ ಇದೇ ಒಂದು ಮಾರ್ಗವನ್ನು, ಇದೇ ಒಂದು ಜಾಗವನ್ನು ಬಳಸ್ತಾರೆ. ಸ್ಕೂಲ್ಗೆ ಹೋಗುವಂತಹ ಮಕ್ಕಳು ಕೂಡ ಇದೇ ಒಂದು ಡೇಂಜರಸ್ ಮಾರ್ಗದಲ್ಲೇ ಸಂಚಾರ ಮಾಡಬೇಕಾಗುತ್ತೆ. ಸೊ ಇಲ್ಲೇ ಓಡಾಡಿಕೊಂಡು ಹೋಗ್ತಾ ಇರ್ತಾರೆ. ಒಂದು ಸ್ಕೂಲ್ನ ಒಂದು ಬಾಲಕ ಬರ್ತಾ ಇದ್ದಾನೆ, ಗಮನಿಸ್ತಾ ಇದ್ರಿ ಹೇಗೆ ಅಪೋಸಿಟ್ ಆಗಿ ಯಾರಾದರೂ ಬಂದರೆ ಮತ್ತೆ ಪಾಸ್ ಆಗೋಕ್ಕೂ ಕೂಡ ಆಗೋದಿಲ್ಲ. ತುಂಬ ಆತಂಕದಲ್ಲಿಯೇ ಭಯದಲ್ಲಿಯೇ ಇಲ್ಲಿಂದ ಪಾಸ್ ಆಗುವಂತಹ ಒಂದು ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಈಗ ಅಪೋಸಿಟ್ ಆಗಿ ಬಂದಿದ್ದಾರೆ. ಆ ಮಗು ಮತ್ತೆ ಸೈಡ್ಗೆ ಆ ಒಂದು ಪೈಪ್ ಮೇಲೆ ಕುಳಿತುಕೊಳ್ಳುತ್ತೆ. ಸೊ ಮಧ್ಯದಲ್ಲಿ ಆ ಪೈಪ್ನ ಪಕ್ಕದಲ್ಲಿ ಕೂಡ ಒಂದಿಷ್ಟು ಗ್ಯಾಪ್ ಇದೆ. ಅಲ್ಲಿ ಕಾಲು ಒಂಚೂರು ಜಾರಿದ್ರು ಕೂಡ ಮತ್ತೆ ರಾಜಕಾಲುವೆಗೆ ಬೀಳುತ್ತೆ. ಸ್ಕೂಲ್ ಮಕ್ಕಳು ಜೊತೆಗೆ ವಯಸ್ಸಾದವರು ಪ್ರತಿಯೊಬ್ಬರು ಕೂಡ ಇದೇ ಮಾರ್ಗವಾಗಿಯೇ ತುಂಬ ಶಾರ್ಟ್ಕಟ್ ರೂಟ್ ಅಂತೇಳಿ ಇದನ್ನೇ ಬಳಸ್ತಾರೆ. ಸಂಜೆ ಹೊತ್ತಲ್ಲಿ ಅಂತೂ ವಿಪರೀತವಾಗಿ ಜನ ಓಡಾಡ್ತಾ ಇರ್ತಾರೆ. ಸೊ ಹಾಗಾಗಿ ಬೇಗ ದಾಟೋದಕ್ಕೆ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ತುಂಬ ರಿಸ್ಕನ್ನು ತೆಗೆದುಕೊಂಡು ಜನ ಓಡಾಡ್ತಾ ಇರ್ತಾರೆ. ಮಳೆ ಬಂದಾಗ ರಾಜಕಾಲುವೆಯಲ್ಲಿ ರಭಸವಾಗಿ ನೀರು ಹರಿಯುತ್ತೆ. ಈ ವೇಳೆ ಏನಾದರೂ ಬಿದ್ರೆ ಕೊಚ್ಚಿಕೊಂಡು ಹೋಗ್ತಾರೆ. ಕೆಲವರಂತೂ ಮೊಬೈಲ್ ಹಿಡ್ಕೊಂಡು ಯಾವುದೇ ಪ್ರಜ್ಞೆ ಇಲ್ಲದೆ ಈ ಮಾರ್ಗದಲ್ಲಿ ರಿಸ್ಕ್ ತಗೊಂಡು ಓಡಾಡ್ತಾರೆ. ಅದೇನೇ ಆಗಲಿ, ಇಂತಹ ಡೇಂಜರಸ್ ಮಾರ್ಗಗಳಲ್ಲಿ ಜನ ಓಡಾಡೋದನ್ನ ಅವಾಯ್ಡ್ ಮಾಡಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.